ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಂಪಲ್ ಮೇಕಪ್ ವ್ಲಾಗ್ನ ಮಾಡ್ತಿದ್ದೀನಿ. ನಾನು ಯಾವ ಥರ ರೆಡಿ ಮಾಡ್ಕೊತೀನಿ, ಯಾವ ಥರ ಮೇಕಪ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನಿವತ್ತು ಒಂದು ರೀಲ್ಸ್ ಮಾಡಬೇಕಿತ್ತು, ಅದಕ್ಕೋಸ್ಕರ ರೆಡಿ ಆಗ್ತಿದ್ದೆ. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ರೆಡಿ ಆಗುವೆ. ಹೇಗೆ ನಾನು ಸಿಂಪಲ್ ಮೇಕಪ್ ಮಾಡ್ಕೊತೀನಿ ಅಂತ ತೋರಿಸುವ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ. ಲೆಟ್ಸ್ ಸ್ಟಾರ್ಟ್. Firstly, I am using my moisturizer. ಜಾಸ್ತಿ ಬಂದ್ಬಿಡ್ತು ಫ್ರೆಂಡ್ಸ್. ಫಸ್ಟ್ಲಿ ನಾವು ಫುಲ್ ಪ್ರೊಫೆಷ್ನಲ್ ಆಗೆಲ್ಲ ಏನು ಮಾಡ್ಕೊಳ್ಳಲ್ಲ. ಅವೇನೋ ಐ ವಿಲ್ ಡೂ ಲೈಕ್ ದಟ್ ಓನ್ಲಿ. ನಾನು ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತ ಹೇಳಬೇಕಾ? ನಾನು ನನಗಂತ ಪರ್ಚೇಸ್ ಮಾಡಿಲ್ಲ, ನಮ್ಮ ಪಾಪದ್ದೇ ನಾನು ಯೂಸ್ ಮಾಡ್ತೀನಿ. ಬೇಬಿ ಮಾಯಿಶ್ಚರೈಸರ್ ಅದು ಚೆಂದ ಮಾಯಿಶ್ಚರೈಸ್ ಆಗುತ್ತೆ, ಸ್ಕಿನ್ನು ಬೇಗನೆ ಆಗುತ್ತೆ. ಅದಕ್ಕೋಸ್ಕರ ಅವಳೇ ನಾನು ಯೂಸ್ ಮಾಡಿ ಬೇಗ ಬೇಗ ಖಾಲಿ ಮಾಡ್ತಾ ಇರ್ತೀನಿ. ಅಲ್ಲೊಂದು ಸೇಫ್ಟಿ ಮಿರರ್ ಇಟ್ಕೊಂಡಿದ್ದೀನಿ, ಅಲ್ಲಿ ಚೆಂದ ಕಾಣಿಸ್ತದೆ. ಈ ಕ್ಯಾಮ್ರಾದಲ್ಲಿ ನೋಡ್ಕೊಂಡು ರೆಡಿಯಾಗಿ ನಂಗೆ ಅಷ್ಟೊಂದು ಬರಲ್ಲ. ಸೊ ಸೆಕೆಂಡ್ ಥಿಂಗ್, ಲಿಪ್ ಬಾಮ್. ಫೇಸ್ ಆ್ಯಂಡ್ ಲಿಪ್ ಮಾಯಿಶ್ಚರೈಸ್ ಆಗಬೇಕು. ಅಲ್ಲಿ ತನಕ ನಾವು ಐಬ್ರೋ ಸ್ವಲ್ಪ ಫಿಲ್ ಮಾಡ್ಕೊಳ್ಳೋಣ. ನಮ್ಮ ಮೇಕಪ್ ಐಟಮ್ಸ್ದೆಲ್ಲ ಒಂದು ವ್ಲಾಗ್, ಎಕ್ಸ್ಪ್ಲನೇಷನ್ ವ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಯಾವುದೇ ರೀತಿ ಏನೇನಿದೆ ಎಲ್ಲ ತೋರಿಸ್ತೀನಿ. ಡೂಯಿಂಗ್ ಬೈ ಸೀಯಿಂಗ್ ದೇರ್. ನಾನು ಐಬ್ರೋನೇ ಮಾಡಿಸಿಲ್ಲ ಫ್ರೆಂಡ್ಸ್. ಯಾಕೆ ಮಾಡಿಸಿಲ್ಲ ಅಂದರೆ ಯುಗಾದಿ ಹಬ್ಬ ಹತ್ರ ಬರ್ತಿದಲ್ಲ, ಆವಾಗಲೇ ಮಾಡಿಸುವ ಅಂತ ಮಾಡಿಸಿಲ್ಲ. ನನ್ನ ಐಬ್ರೋ ಫಿಲ್ಲಿಂಗ್ ಬ್ರಷು ಕಳೆದೋಗ್ಬಿಟ್ಟಿದೆ. ಸೊ ಯಾವುದೋ ಬ್ರಷ್ ಯೂಸ್ ಮಾಡ್ತೀನಿ. ವೆಯ್ಟ್, ಆ ಬ್ರಷ್ ಚೆಂದ ಇತ್ತು ಫ್ರೆಂಡ್ಸ್, ಎಲ್ಲ ಹೋಯ್ತು ಅಂತಲೇ ಗೊತ್ತಿಲ್ಲ, ಕಾಣೆ ಆಗಿಬಿಟ್ಟಿದೆ. ತೊಗೋಬೇಕು ಹೊಸದು. ನಾನು ಐಬ್ರೋ ಫಿಲ್ ಮಾಡ್ತಾ ಒಂದು ಐಬ್ರೋಸ್ದು ಸ್ಟೋರಿ ಹೇಳ್ತೀನಿ. ಒಂದು ಸತಿ ನಾವು ಏನೋ ಡಿಗ್ರಿ ಇರುವಾಗ ಮಜಾ ಟಾಕೀಸ್ಗೆ ಆಡಿಯನ್ಸ್ ಆಗಿ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದರು ಮಜಾ ಟಾಕೀಸ್ ಟೀಮು. ನಾಳೆ ಹೋಗಬೇಕಿತ್ತು. ಐ ಮೀನ್ ದಟ್ ಈಸ್ ವೆಡ್ನೆಸ್ಡೇ ಕರ್ಕೊಂಡು ಹೋಗೋಕ್ಕೆ. ಟ್ಯೂಸ್ಡೇ ಸೆಲೆಕ್ಟ್ ಮಾಡ್ಕೊಂಡಿದ್ರು ಯಾರ್ಯಾರು ಕ್ಲಾಸಲ್ಲಿ ಅಂತ. ಹೋಗೋಣ ಅಂತ ನಾನು ಕೂಡ ಸೆಲೆಕ್ಟ್ ಆಗಿದ್ದೆ ಆ ಗ್ರೂಪಲ್ಲಿ. ಹೋಗಬೇಕಿತ್ತು. ಐಬ್ರೋ ಮಾಡಿಸಿರಲಿಲ್ಲ. ಸೊ ಫುಲ್ಲು ಬೆಳ್ಕೊಬಿಟ್ಟಿದೆ, ಕಾರ್ಡ್ ಬೇಕು ನನಗೆ. ಏನು ಮಾಡೋದು, ಹೋಗಬೇಕಲ್ಲ. ಟಿ ವಿ ಮುಂದೆ ಬೇರೆ ಪ್ರೆಸೆಂಟ್ ಹಾಕ್ತಿದ್ವಿ ಫಸ್ಟ್ ಟೈಮು ಅಂತ. ನಾನು ಮತ್ತು ನನ್ನ ಒಬ್ಬಳು ಫ್ರೆಂಡು ಕಾಲೇಜ್ ಮುಗಿದ್ಮೇಲೆ ಈವ್ನಿಂಗು ಎಲ್ಲ ಪಾರ್ಲರ್ಗಳು ಹುಡ್ಕೊಂಡು ಹೊರಟ್ವಿ, ಎಲ್ಲಿ ಪಾರ್ಲರ್ ಓಪನ್ ಇರುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಅವತ್ತು ಟ್ಯೂಸ್ಡೇ ಇದ್ದಿದ್ದರಿಂದ ಯಾವ ಪಾರ್ಲರ್ ಕೂಡ ಓಪನ್ ಇರಲಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ನಿಯರ್ ಬಿಟ್ಟು ನಾವು ನಮ್ಮ ಏರಿಯಾ ಬಿಟ್ಟು ನಮ್ಮ ಪಕ್ಕದ ಏರಿಯಾ ಎಲ್ಲ ಹುಡ್ಕೊಂಡು ಹೊರಟ್ವಿ, ಎಲ್ಲಿ ಸಿಗುತ್ತೆ ನೋಡು ಅಂತ. ಎಲ್ಲೂ ಕೂಡ ಓಪನ್ ಇರಲಿಲ್ಲ ಟ್ಯೂಸ್ಡೇ. ರಿಟರ್ನ್ ಮನೆಗೆ ಬಂದ್ವಿ. ಹೋಗ್ಲಿ ಬಿಡು ಹಂಗೆ ಇರೋಣ ಅಂತ. ಬಟ್ ಅವಳು ಏನು ಮಾಡಿದ್ಲು, ಒಂದು ಐಡಿಯಾ ಕೊಟ್ಟಳು. ನಾನೇ ಸಿಸರ್ ತಗೊಂಡು ಟ್ರಿಮ್ ಮಾಡ್ತೀನಿ ಬಾ ನೀಟಾಗಿ ಅಂತ. ನಾನು ಸುಮ್ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್. ಅವಳನ್ನ ನಂಬಿ ಸರಿ ಆಯಿತು ಟ್ರಿಮ್ ಮಾಡು ಅಂತ ಇಲ್ಲ, ಭಯದಲ್ಲೇ ಕೊಟ್ಟಿದ್ದೆ. ಅವಳು ನೋಡಿದ್ರೆ ಇಲ್ಲಿ ಸ್ವಲ್ಪ ಹಿಂಗೆ ಎಗರಿಸ್ಬಿಟ್ಟಿದ್ದು ಕಟ್ಕೊಂಡು. ಅದು ಇದ್ದಿದ್ದಕ್ಕಿಂತ ಶೇಪೇ ಹೊಂಟೋಯ್ತು, ಹೆಂಗೋ ಆಗೋಯ್ತು. ಅದಾದಮೇಲೆ ಅದನ್ನ ಸ್ವಲ್ಪ ಬೆಳಗ್ಗೆ ಎದ್ಬಿಟ್ಟು ಐಬ್ರೋ ಪೆನ್ಸಿಲಲ್ಲಿ ಸ್ವಲ್ಪ ಫಿಲ್ ಮಾಡಿಕೊಂಡು ಹೋದೆ ಫ್ರೆಂಡ್ಸ್. ಇದಾಗಿತ್ತು ನಮ್ಮ ಕತೆ. ಅವಳಿ ಬ್ಲಾಗ್ ನೋಡ್ತಿದ್ರೆ ನೆನಪಾಗುತ್ತೆ. ಹಾಗೆ ನೆಕ್ಸ್ಟ್ ಇದು ಮಾಯಿಶ್ಚರೈಸ್ ಆಗಿದೆ. ಇವಾಗ ನಾನು ಇವತ್ತು ಮೇಕಪ್ ಮಾಡ್ಕೊತಿರೋದು ವಿತೌಟ್ ಫೌಂಡೇಶನು. ಇವತ್ತು ಫೌಂಡೇಶನ್ ಯೂಸ್ ಮಾಡ್ತಿಲ್ಲ. ನಾನು ಜಾಸ್ತಿ ಫೌಂಡೇಶನ್ ಯೂಸ್ ಮಾಡಲ್ಲ. ಅದರ ಗ್ರ್ಯಾಂಡ್ ಫಂಕ್ಷನ್ ಇದ್ದಾಗ ಅಥವಾ ನೈಟ್ ಟೈಮಲ್ಲಿ ಅದರ ಮದುವೆ, ಕ್ಲೋಸ್ ರಿಲೇಟಿವ್ದು ಮದುವೆ ಇದ್ದಾಗ ಮಾತ್ರ ಫೌಂಡೇಶನ್ ಹಾಕ್ತೀನಿ. ಅದರ್ವೈಸ್ ಫೌಂಡೇಶನ್ ಹಾಕ್ತೀನಿ. ಸೊ ಇವಾಗ ಕಾಂಪ್ಯಾಕ್ಟ್ ಹಾಕೊಳ್ಳೋಣ. ಮೇಜರ್ ಏನಂದರೆ ನನ್ನ ಡಾರ್ಕ್ ಸರ್ಕಲ್ ಫಿಲ್ ಮಾಡಿದ್ರೆ ಸಾಕು, ನನಗೆ ಸ್ಕಿನ್ಗೆ ಹಾಕ್ಕೊಳ್ಳೇಬೇಕನ್ನೋಗುತ್ತೆ. ಎಲ್ಲ ಒಂದು ಸ್ಕಿನ್ನು ಒಂದು ರೇಂಜಿಗೆ ಚೆನ್ನಾಗಿದೆ. ಯು ಲವ್ ಯುವರ್ ಸೆಲ್ಫ್. ಸ್ವಲ್ಪ ಹಿಂಗೆ ಫಿಲ್ ಮಾಡ್ಕೋಬೇಕು. ಇಲ್ಲಿ ಡಾರ್ಕ್ ಕಾಣಿಸಿ ಮುಖ ಮಾತ್ರ ವೈಟ್ ಕಾಣಿಸಿದ್ರೆ ಎಂಥ ಕೂಡ ಚೆಂದ ಕಾಣಲ್ಲ. ಸೊ
ನಾನು ಯೂಸ್ ಮಾಡೋ ಫೌಂಡೇಶನ್ ಯಾವುದಂದರೆ ಮ್ಯಾಕ್ದು ಶೇಡೆಲ್ಲ ಗೊತ್ತಿಲ್ಲ. ನಾನು ಯಾವ ಥರ ಚೆಕ್ ಮಾಡಿ ತೊಗೊಳ್ಳೋದು ಅಂದರೆ ಅದೇ ಮಾಮೂಲಿ ಸ್ಕಿನ್ ಇಲ್ಲೊಂಚೂರು ಹಾಕ್ಕೊಂಡು ನೋಡ್ತೀನಿ. ಇದಕ್ಕಿಂತ ಸ್ವಲ್ಪ ಡಾರ್ಕ್ ಬ್ರೈಟ್ ಇರಬೇಕು, ಆವಾಗ ಈ ಸ್ಕಿನ್ನಿಗೆ ಚೆನ್ನಾಗಿ ಕಾಣುತ್ತೆ. ಹಂಗೆ ಸೆಲೆಕ್ಟ್ ಮಾಡಿ ತೊಗೊಳ್ತೀನಿ ಅಷ್ಟೇ. ದಿಸ್ ಇಸ್ ಮೈ ಫೌಂಡೇಶನ್. ಬಟ್ ಇವತ್ತು ಯೂಸ್ ಮಾಡ್ತಿಲ್ಲ. ವಿತ್ ಫೌಂಡೇಶನ್ ಯಾವ ಥರ ಮೇಕಪ್ ಮಾಡ್ಕೋತೀನಿ ಅಂತ ಅದು ವ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಮಾಡ್ತೀನಿ. ಸೊ ನಾನು ಅವಾಗಲೇ ಹೇಳ್ತೀನಿ, ಒಂದು ಬ್ರಷ್ ಮಿಸ್ ಆಗಿಬಿಟ್ಟಿದೆ. ನಾನು ಅದೇ ಮೇಜರಾಗಿ ಯೂಸ್ ಮಾಡ್ತಿದ್ದು, ಅದೇ ಮಿಸ್ ಆಗಿಬಿಟ್ಟಿದೆ. ಸೊ ಇರೋ ಬ್ರಷಲ್ಲೇ ಮೇಂಟೈನ್ ಮಾಡಬೇಕು ಇವಾಗ. ಇದರಲ್ಲಿ ಇವತ್ತಿರೋ ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಸೊ ಈ ಬ್ರಷಲ್ಲಿ ಇದನ್ನ ಹಾಕೋಬೇಡಿ ಫ್ರೆಂಡ್ಸ್, ಇದು ಚೆಂದ ಕೂರಲ್ಲ. ಇನ್ನೊಂದು ಬ್ರಷ್ ಇರುತ್ತೆ, ಅದು ನಾನು ಇವಾಗ ಕಿತ್ತೋಗ್ಬಿಡ್ತು, ಅದಕ್ಕೆ ಈ ಬ್ರಷಲ್ಲಿ ತೋರಿಸ್ತಿದ್ದೀನಿ ಅಷ್ಟೇ. ಓಕೆ, ಎಲ್ಲನೂ ಲೈಟಾಗಿ ಅಪ್ಲೈ ಮಾಡೋದು. ನಾನು ಜಾಸ್ತಿ ಯಾವುದೂ ಮಾಡಲ್ಲ ಡಾರ್ಕಾಗಿ. ಆ್ಯಂಡ್ ನಂದು ಇನ್ನೊಂದು ಮೇಜರಾಗಿ ನಂದು ಡಾರ್ಕ್ ಸರ್ಕಲ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಫಿಲ್ ಮಾಡೋದು ಅಗತ್ಯವಿದೆ ನಂದು. ಸೊ ಕೊಡ್ತೀನಿ ಅಷ್ಟೇ. ದಿಸ್ ಕಲರ್ ಅಲ್ಲಿ ಮಾತ್ರ ಈ ಸ್ಪೇಸಲ್ಲಿ ಜಾಸ್ತಿ ಡಾರ್ಕ್ ಸರ್ಕಲ್ ಕಾಣುತ್ತೆ. ವೈಟ್ ಹೀಗೆ ಟಚಪ್ ಮಾಡಬೇಕು. ಏನು ಮಾಡ್ತಿದ್ದೆ, ಸ್ವಲ್ಪ ಶೈನಿಂಗ್ ಬರಲಿ ಅನ್ನೋಕ್ಕೋಸ್ಕರ ಇಲ್ಲೇನೋ ಇದು ಮಿಣ ಅಂತಿದ್ದಿಲ್ಲ, ಗೋಲ್ಡ್ ಕಲರ್ ಇದನ್ನು ಹಾಕೊಂತೀನಿ. ಅದು ಜಾಸ್ತಿ ಅಪ್ಲೈ ಮಾಡೋದು, ಸುಮ್ಮನೆ ಮೇಲೆ ಟಚಪ್ ಮಾಡೋದು ಅಷ್ಟೇ. ಸ್ವಲ್ಪ ಹೀಗೆ ಬ್ಲಿಂಕ್ ಮಾಡಿದಾಗೆಲ್ಲ ಶೈನಿಂಗ್ ಹೊಡಿಲಿ ಅಂತ ಗೋಲ್ಡ್ ಕಲರ್. ಹೊರಗಡೆ ತುಂಬ ಸೌಂಡ್ ಬರ್ತಾಯಿದ್ರೆ ಅದನ್ನ ಇಗ್ನೋರ್ ಮಾಡಿ. ಹಾಗೆ ನೆಕ್ಸ್ಟ್ ಏನು ಯೂಸ್ ಮಾಡ್ತೀನಿ ನಾನಂದರೆ ಏನು ಬ್ಲಷ್. ಐ ಡೋಂಟ್ ಹ್ಯಾವ್ ಸಪ್ರೇಟ್ ಬ್ಲಷ್, ಐ ಹ್ಯಾವ್ ನಾನೇನು ರೀಲ್ಸ್ ಮಾಡೋ ಸ್ವಲ್ಪ ಕ್ಯಾಮ್ರಾ ಮುಂದೆ ಪ್ರೆಸೆಂಟಬಲ್ ಆಗಿರ್ಬೇಕು ಅನ್ನೋಕ್ಕೋಸ್ಕರ ಮೇಕಪ್ ಮಾಡ್ಕೋತೀನಿ ಹೊರತು ಡೈಲಿ ಮಾಡಿರುವಾಗ ಒಂದು ಬನ್ನಿ ಥರ ಹಾಕೋಬಿಟ್ಟು ಇದು ಒಂದು ಟಿ ಶರ್ಟ್ ಹಾಕ್ಕೊಂಡು ಫೇಸ್ ವಾಶ್ ಮಾಡಿ ಒಂದು ಬಿಂದೆ ಇಟ್ಟರೆ ಅಷ್ಟೇ, ಅದು ಮುಗೀತು ಮೇಕಪ್. ನೆಕ್ಸ್ಟ್ ಏನು ಹೇಳಿದೆ, ಬ್ಲಷ್ ಒಂದು ಇದು ಇನ್ನೊಂದು ಮೇಕಪ್ ಐಟಮಲ್ಲಿದೆ, ಅದು ಮಮ್ಮಿ ಮನೇಲಿದೆ. ಅದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ರೆಡ್ ಕಲರ್, ಇಟ್ ಸೂಟ್ಸ್ ಮಿ ವೆರಿ ವೆಲ್. ರೆಡ್ ಕಲರ್ ಜಾಸ್ತಿ ಚೆಂದ ಕಾಣುತ್ತೆ. ಪಿಂಕ್ ಅಷ್ಟಾಗಿ ಒಂಥರ ಬಾರ್ಬಿ ಥರ ಕಾಣಿಸ್ಬಿಡ್ತೀನಿ, ತುಂಬ ಓವರ್ ಹಿಂಗೆ ಡಾಲ್ ಥರ. ಇಷ್ಟೇ. ಕಾಣಿಸ್ತಿಲ್ವೋ ಗೊತ್ತಿಲ್ಲ, ಬಟ್ ಅಲ್ಲೊಂದು ಮಿರರ್ ಇಟ್ಕೊಂಡಿದ್ದೀನಿ ಹಿಂದೆಗಡೆ, ಅದರಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಮೇಕಪ್ ಮಾಡ್ಕೊತಿರೋದು. ಈ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತೈತೋ ಗೊತ್ತಿಲ್ಲ, ನೋಡುವ. ಒಂಚೂರು ಈ ಗೋಲ್ಡ್ ಕಲರ್ ಬ್ಲಷ್ ಇದೆಯಲ್ಲ, ಇದೊಂಚೂರು ಹಿಂಗೆ ಹಾಕ್ಕೊಬಿಟ್ರೆ ಚೆಂದ ಕಾಣುತ್ತೆ. ಹೊರಗಡೆ ಬೆಳಕಿಗೆ ಹೋದಾಗ ಶೈನ್ ಹೊಡೆಯುತ್ತೆ ಮಿಣ ಅಂತ. ಆ್ಯಂಡ್ ಇನ್ನೊಂಚೂರು ನೆಕ್ಸ್ಟ್ ಲಿಪ್. ಆದರೆ ಆ್ಯಕ್ಚುಲಿ 2 ಮ್ಯಾಟ್ ಇದೆ ಅಷ್ಟೇ, 2 ಯೂಸ್ ಮಾಡೋದು ನಾನು. ಬಟ್ ಇದನ್ನು ನಾನು 2 ಇರೋದು ನನ್ನ ಮ್ಯಾಟ್ ಲಿಪ್ಸ್ಟಿಕ್ಕು. ಇದು ವಾಟರ್ ಪ್ರೂಫ್, ಇದು ಜಾಸ್ತಿ ಯೂಸ್ ಮಾಡೋದು ನಾನು ಮದುವೆಗಳಿದ್ದಾಗ ಮಾತ್ರ ಯೂಸ್ ಮಾಡೋದು. ಅದರ್ವೈಸ್ ಏನು ಲೈರಾ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಈ ಲೈರಾ ಲಿಪ್ಸ್ಟಿಕ್ಗೆ ಚೆಂದ ಕಾಣುತ್ತೆ. ಬಟ್ ಇವತ್ತಿನ ರೀಲ್ಸ್ಗೆ ಈ ಕಲರ್ ಚೆನ್ನಾಗಿ ಕಾಣಲ್ಲ, ಸೊ ನಾನು ಬೇಬಿ ಲಿಪ್ಸ್ ಯೂಸ್ ಮಾಡ್ತೀನಿ ಅಷ್ಟೇ. ಬೇಬಿ ಲಿಪ್ಸ್ ಸಾಕೊಂಡು ಜಾಸ್ತಿ ಓವರ್ ನನಗೆ ತುಂಬ ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಹಾಕೋಕ್ಕೆ ಒಂಚೂರು ಇಷ್ಟ ಆಗೋಲ್ಲ. ಲೈಟಾಗಿರಬೇಕು, ಅಥವಾ ನನ್ನ ಲಿಪ್ ಯಾವ ಕಲರ್ ಇದೆ ಆ ಥರ ಇರಬೇಕು. ಅದಕ್ಕಿಂತ ಸ್ವಲ್ಪ ಡಾರ್ಕ್ ಇರಬೇಕು ಅಷ್ಟೇ, ಬ್ರೈಟ್ ಇರಬೇಕಷ್ಟೇ ನನ್ನದು ಕಾನ್ಸೆಪ್ಟು. ಸೊ ಲಿಪ್ಸ್ಟಿಕ್ ಆಯಿತು, ಈ ಥರ ಇದೆ. ಹಾಗೆ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಐಲೈನರ್ ಹಚ್ಕೋಬೇಕು. ಖಾಲಿ ಆಗಿಬಿಟ್ಟಿದೆ, ಹಂಗೂ ನಾನು ಇದರಲ್ಲೇ ಮೇಂಟೈನ್ ಮಾಡ್ತಿದ್ದೀನಿ. ಹೊರಗಡೆ ಹೋಗೋಕ್ಕೆ ಟೈಮ್ ಇಲ್ಲ ತಗೊಳಕ್ಕೆ. ಇಲ್ಲಿ ನೋಡಿ ಹಚ್ಕೊಳಕ್ಕೋದಿಲ್ಲ ಫ್ರೆಂಡ್ಸ್, ಅದಕ್ಕೆ ಆ ಮಿರರಲ್ಲಿ ನೋಡ್ಕೊಂಡು ಹಚ್ಕೋತೀನಿ. ನಂದು ಯಾವಾಗಲೂ ಏನು ಪ್ರಾಬ್ಲಮ್ ಅಂದರೆ ಓಕೆ ಈ ಥರ ಎಳ್ದು ಬಿಡ್ಬೇಕು. ಏನಕ್ಕಂದರೆ ಅದು ಈ ಕಡೆ ಫೇಸ್ ಮಾಡಿದಾಗ ಈ ಕಡೆ ಫೇಸ್ ಮಾಡಿದಾಗ ಚೆಂದ ಕಾಣುತ್ತೆ. ಚೈನೀಸ್ ಥರ, ಸಾರಿ ಜಾಪನೀಸ್ ಥರ.
ಸಾರಿ ಯಾವುದೋ ಒಂಥರ ಏನು ಗೊತ್ತಾ ಫ್ರೆಂಡ್ಸ್, ಬಲಗಡೆ ಚೆಂದ ಹಾಕೋತೀನಿ, ಎಡಗಡೆ ಡಂಕ ಪಿಂಕ ಬರುತ್ತೆ. ಈ ಥರ ಇದೆ, ಜಾಸ್ತಿ ಉದ್ದ ಆಯ್ತು, ಏನು ಮಾಡೋದು. ಹಿಂಗೆ 2 ಸ್ಟ್ರಾ ಇಟ್ಕೊಬಿಟ್ರೆ ಹೆಂಗೆ ಕಾಣಿಸ್ತೀನಿ ಅಂದರೆ ದಟ್ ಎಕ್ಸಾಕ್ಟ್ ಜಾಪನೀಸ್ ಥರ ಕಾಣಿಸ್ತೀನಿ. ಐ ಥಿಂಕ್ ಈ ಬಿಂದಿ ಮ್ಯಾಚ್ ಆಗುತ್ತೆ ಇಷ್ಟು. ಇದು ತುಂಬ ಸಣ್ಣ ಕಾಣುತ್ತೆ, ಸೊ ಈ ಬಿಂದಿನ ನಿಮಗೆಲ್ಲ ನಾನು ಈ ಮಿರರ್ ಬಗ್ಗೆ ಹೇಳಬೇಕು ಫ್ರೆಂಡ್ಸ್. ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಮಿರರ್. ಕಾಣುತ್ತೆ, ಈ ಕಡೆಯಿಂದ ನೋಡಿದ್ರೆ ಝೂಮ್ ಇನ್ ಕಾಣುತ್ತೆ. ಇದನ್ನು ನನ್ನ ಮದುವೆ ಟೈಮಲ್ಲಿ ಪರ್ಚೇಸ್ ಮಾಡಿದ್ದು. ಸಕ್ಕತ್ತಾಗಿದೆ. ನಾನು ತುಂಬ ಏನೋ ಕಾಳಜಿಯಿಂದ ನೋಡ್ಕೊತಿದ್ದೀನಿ, ಮಿಸ್ ಆಗಬಾರ್ದು ಅಂತ ಎಲ್ಲಾದರೂ ಕ್ಯಾರಿ ಮಾಡ್ತೀನಿ. ಇದರಲ್ಲೇ ನೋಡ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು ನಾನು. ಚೆಂದ ಇದೆ. ಕಾನ್ಕೇವ್ ಕಾನ್ವೆಕ್ಸ್ ಮಿರರ್ ಅಂತ. ಅಯ್ಯೋ ಸಾರಿ ಫ್ರೆಂಡ್ಸ್, ಬಿದ್ದೋಗ್ಬಿಡ್ತು. ಓಕೆ, ಈಗ ಬಿಂದಿನ ಬಿಂದಿ ಕಾಜಲ್ ಹಚ್ಕೊಂಡ್ರೆ ನಂದು ಇಷ್ಟೇ ಮೇಕಪ್. ರೀಲ್ಸ್ಗೆಲ್ಲ ಇಷ್ಟೇ ನಾನು ಮೇಕಪ್ ಮಾಡ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಸೊ ಬಿಂದಿ ಆಯಿತು. ಇವಾಗ ನಮ್ಮ ಸಿಂಧೂರವನ್ನು ಇಟ್ಕೊಳ್ಳೋಂಥ ಸಮಯ. ನನಗೆ ರೆಡ್ ಕಲರ್ ಕುಂಕುಮಕ್ಕಿಂತ ಈ ಥರ ಬ್ರೌನ್ ಕಲರ್ ಕುಂಕುಮ ಜಾಸ್ತಿ ಇಷ್ಟ. ನನ್ನ ಫೇಸಿಗೆ ಚೆನ್ನಾಗಿ ಕಾಣುತ್ತೆ. ಕಲರ್ಗಿಂತ ಬ್ರೌನ್ ಕಲರ್ ನನ್ನ ಫೇಸಿಗೆ ಚೆಂದ ಕಾಣುತ್ತೆ. ಆ್ಯಂಡ್ ಫೈನಲಿ ನನ್ನ ಇದನ್ನು ಮಿಸ್ ಮಾಡೋಣ ಎವ್ರಿ ಟೈಮ್, ಗಂಧ. ಸೊ ಇಲ್ಲಿಡಬೇಕು. ದಟ್ ಇಸ್ ಮೇಜರ್. ಇಷ್ಟ ನನ್ನ ಸಿಂಪಲ್ ಮೇಕಪ್ಪು. ಕಾಜಲ್ಗಳ ಸಮಸ್ಯೆ ನನಗೆ 1 ತಿಂಗಳೂ ಬಳಕೆ ಬರಲ್ಲ, ಅಂದರೆ ಖಾಲಿ ಆಗಲ್ಲ, ನಂದು ಕಾಣೆ ಆಗ್ತದೆ ಕಾಜಲ್. ಫೈನಲಿ ನನ್ನ ಸಿಂಪಲ್ ಮೇಕಪ್ ಮುಗ್ದಿದೆ. ಆ್ಯಂಡ್ ಇವಾಗ ಏರ್ ಸೆಟ್ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಫೈನಲ್ ಲುಕ್ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಮೇಕಪ್ ಈ ರೀತಿಯಾಗಿ ಕಾಣಿಸ್ತಿದೆ. ನಾನು ಫೈನಲ್ ಆಗಿ ಸ್ಯಾರಿ ಹಾಕ್ಕೊಂಡು ಜ್ಯುವೆಲರಿ ಹಾಕ್ಕೊಂಡು ಹೇಗೆ ಕಾಣಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ವೇಟ್ ಆ್ಯಂಡ್ ವಾಚ್. ಇಲ್ಲಿ ನಮ್ಮ ಮಗಳದ್ದು ಹೊಸ ಕನ್ನಡಕ ನೋಡಿ. ಇಲ್ಲಿ ನೋಡ್ರಿ, ನಮ್ಮ ಮಗಳದ್ದು ಹೊಸ ಕನ್ನಡಕ. ಅವಳು ಇರೋದೇ ಇಷ್ಟು. ಆಲ್ರೆಡಿ ಅವಳಿಗೆ ಕನ್ನಡಕಗಳಂದರೆ ತುಂಬ ಇಷ್ಟ. ಸೊ ನಿನ್ನೆ ಮಾಲ್ ಹೋಗಿದ್ದಾಗ ಬೇಡ ಅಂದರೆ ಎತ್ತಾಕೊಂಡ್ಬಂದಿದ್ದಾಳೆ. ಎತ್ತಾಕೊಂಡು ಮೀನ್ ಪರ್ಚೇಸ್ ಮಾಡಿದ್ದೀನಿ. ಇವತ್ತು ನಾನು ವೇರ್ ಮಾಡ್ತಿರೋ ಸ್ಯಾರಿ ಇದು. ಚೆಂದ ಇದೆಯಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಜ್ಯುವೆಲ್ರಿ ಫಾರ್ ಟುಡೇ. ಇದೆಲ್ಲ ಹಾಕ್ಕೊಂಡು ಹೇಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ. ಅಲ್ಟಿಮೇಟ್ ಏನೋ. ಸೊ ಇದೆಲ್ಲ ಹಾಕ್ಕೊಂಡು ನಿಮಗೆ ಫೈನಲ್ ಲುಕ್ನ ತೋರಿಸ್ತೀನಿ. ವೇಟ್ ಆ್ಯಂಡ್ ವಾಚ್. ಹೇರ್ ಒಂದು ಸೆಟ್ ಮಾಡಿದ್ರೆ ಫೈನಲ್ ಲುಕ್ನ ನಿಮಗೆ ಫೈನಲ್ಗೆ ರೆಡಿ ಆದಂಗೆ ಆಗುತ್ತೆ. ನನ್ನ ರೀಲ್ಸ್ ಮಾಡೋಕ್ಕೆ ಅಥವಾ ನಿಯರೆಸ್ಟ್ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಇದೇ ಥರ ರೆಡಿ ಆಗೋದು ಸಿಂಪಲಾಗಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಸೀರೆಯ ರೀಲ್ಸ್ ವಿಡಿಯೋಸ್ ಆಲ್ರೆಡಿ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ಕೂಡ ಹೋಗಿ ನೋಡಿ ಯಾರು ನೋಡಿಲ್ಲ. ಆ್ಯಂಡ್ ಈ ವಿಡಿಯೋ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ವಿತ್ ಫೌಂಡೇಶನ್ ಏನಾದರೂ ಮೇಕಪ್ ಬ್ಲಾಗ್ ಬೇಕಂತ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಫೌಂಡೇಶನ್ ಯಾವ ಥರ ಮೇಕಪ್ ಮಾಡ್ತಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಆನ್ ಡಾಕ್ಟರ್ ಬ್ಲಾಗ್. ಬಾಯ್. ಅಷ್ಟೇ.